ಹಾಯ್, ಗುಡ್ ಮಾರ್ನಿಂಗ್ ಟು ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಸೊ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಬ್ರಷ್ ಮಾಡಿಬಿಟ್ಟು ಆಯಿಲ್ ಪುಲ್ಲಿಂಗ್ನ ಮಾಡಿಕೊಂಡು ನಾನು ರೆಡಿ ಆಗ್ತಾ ಇದ್ದೀನಿ. ಹಾಗೆ ಹೊರಗಡೆ ರಂಗೋಲಿ ಕೂಡ ಹಾಕಿದೆ. ನನಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಬೈಬೇಡಿ, ನಾನಿನ್ನೂ ಕಲಿತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಬೇಗನೆ ಎದ್ಬಿಟ್ಟು ನನ್ನ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಿಯಾ ಸೀಡ್ಸ್ ವಾಟರ್ ವಿತ್ ಲೆಮನ್ನ ತೊಗೊಳ್ತಾ ಇದ್ದೀನಿ. ನಾನು ಇದನ್ನು ನನ್ನ ಮುಂಚೆ ವಿಡಿಯೋಸಲ್ಲಿ ಕೂಡ ನೀವು ನೋಡಿರ್ಬೋದು. ತುಂಬ ದಿವಸದಿಂದ ಇದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ನನಗೆ ತುಂಬ ಎಫೆಕ್ಟಿವ್ ಅಂತ ಕೂಡ ಅನಿಸಿದೆ ಮತ್ತು ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ. ಇದು ನನ್ನ ವೆಯ್ಟ್ ಲಾಸ್ಗೂ ಆಗಿರಬಹುದು ಮತ್ತು ನನ್ನ ಸ್ಕಿನ್ನ ಬ್ರೈಟಿಂಗ್ಗೋಸ್ಕರ ಆಗಿರ್ಬೋದು. ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕುಡಿದ್ಬಿಟ್ಟು ಇವತ್ತು ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಇವತ್ತು ಪೂಜೆ ಇರೋದ್ರಿಂದಾಗಿ ಕೆಲವೊಂದಿಷ್ಟು ಸಾಮಾನುಗಳನ್ನ ತರೋದಿತ್ತು. ಅದಾದಮೇಲೆ ನಾನು ಬುಲೆಟ್ ಕಾಫಿಯನ್ನು ಮಾಡಿಕೊಂಡೆ, ಕಾಫಿ ವಿತ್ ಘೀ ಅಂತ. ಇದು ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನ್ಯೂ ಆಗಿ ಆ್ಯಡ್ ಆಗಿದೆ. ಮುಂಚೆ ನಾನು ಇದನ್ನೇನು ಟ್ರೈ ಮಾಡ್ತಾ ಇರಲಿಲ್ಲ, ಓನ್ಲಿ ಕಾಫಿ ಕುಡಿತಾ ಇದ್ದೆ, ಬ್ಲ್ಯಾಕ್ ಕಾಫಿ. ಬಟ್ ಇವಾಗ ಘೀ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದಾದಮೇಲೆ ನನ್ನ ಡೈಲಿ ರುಟೀನ್ ಆಗಿರೋ ಬಾಡಿ ಸ್ಕ್ರಬ್ನ ತೊಗೊಂಡು ಹೋಗಿ ನಾನು ಇವತ್ತು ಸ್ನಾನನ ಮುಗಿಸ್ಕೊಂಡೆ. ಅದಾದಮೇಲೆ ಹೊರಗಡೆ ಏನಾಗ್ತಾ ಇದೆ, ಮಳೆ ಬರ್ತಾ ಇದೆ ಅಂತ ನೋಡ್ತಾ ಇದ್ದೆ. ಸ್ವಲ್ಪ ಮಳೆಯ ವಾತಾವರಣ ಆಗಿತ್ತು. ಸೊ ABC ಜ್ಯೂಸನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ABC ಜ್ಯೂಸನ್ನು ಮಾಡೋದಕ್ಕೆ ಸಣ್ಣದಾದ ಒಂದು ಆ್ಯಪಲ್ ಮತ್ತು ಒಂದು 2-3 ಆಗುವಷ್ಟು ಕ್ಯಾರೆಟ್, ಆಮೇಲೆ ಒಂದು ಬೀಟ್ರೂಟ್ ಇದ್ದರೆ ಸಾಕಾಗುತ್ತೆ. ಒಂದು ಬೀಟ್ರೂಟ್ನಲ್ಲಿ ಕಂಪ್ಲೀಟಾಗಿ ಎಲ್ಲವನ್ನ ಏನು ಹಾಕೋದಿಲ್ಲ, ಸ್ವಲ್ಪ ಭಾಗವನ್ನು ಮಾತ್ರ ಹಾಕ್ತೀನಿ. ಯಾಕಂದರೆ ನನಗೆ ಬೀಟ್ರೂಟ್ ಇಷ್ಟ, ಬಟ್ ಅಷ್ಟೊಂದಾಗಿ ಆಗೋದಿಲ್ಲ. ಬೀಟ್ರೂಟ್ ಜ್ಯೂಸನ್ನು ಮಾಡಿಕೊಂಡು ಅದನ್ನು ಕುಡಿದು, ನಮ್ಮಮ್ಮ ಇವತ್ತು ಟಿಫನ್ಗೆ ಅಂತ ಖಾರ ಚಕ್ಕೋಲಿನ ಮಾಡಿದ್ರು, ಅದನ್ನು ತಿಂದ್ಕೊಂಡೆ. ಅದರ ಜೊತೆ ಹಸಿ ಕೊಬ್ಬರಿ ಕೂಡ ಇತ್ತು, ತುಂಬಾ ಇಷ್ಟ ಆಯಿತು. ಮಾರ್ಕೆಟ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನನ್ನ ಸ್ಕಿನ್ ಕೇರ್ ರೂಟೀನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಮಾರ್ಕೆಟ್ಗೆ ಹೋಗಬೇಕು ಅಂತ ರೆಡಿ ಆಗಿದೆ. ನಾನು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಬಿಟ್ಟರೆ ಇಷ್ಟೇ ಹಚ್ಚೋದು, ಜಾಸ್ತಿ ಏನು ಹಚ್ಚೋದಿಲ್ಲ. ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ನ ಬಳಸ್ತೇನೆ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಯಾವ ತರಕಾರಿ ಆಗಬೇಕು, ಏನು ಫ್ರೂಟ್ಸ್ ಬೇಕಾಗಿತ್ತು, ಫ್ಲವರ್ಸ್ ಬೇಕಾಗಿತ್ತು ತೊಗೊಂಡೆ. ಇವರೆಲ್ಲ ನನ್ನನ್ನು ವೆಲ್ಕಮ್ ಮಾಡೋದಕ್ಕೆ ಅಂತಲೇ ಕೂತ್ಕೊಂಡಿದ್ರು ಅನಿಸುತ್ತೆ. ಆಮೇಲೆ ಹೇಗಾದರೂ ಹೊರಗಡೆ ಬಂದಿದ್ದೀನಿ ಅಂತ ಗೋಬಿನ ತಿಂದ್ಕೊಂಡು ಅಲ್ಲಿ ನಿಯರ್ ಬೈ ಇರುವಂತಹ ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ. ಮನೆಗೆ ಬಂದಾದಮೇಲೆ ತಲೆ ಸ್ನಾನನ ಮಾಡ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದಿತ್ತು. ಸೊ ನನ್ನ ಅಮ್ಮನ ಜೊತೆ ನಾನಿವತ್ತು ಈವ್ನಿಂಗ್ನಲ್ಲಿ ದೇವಸ್ಥಾನಕ್ಕೆ ಹೋದೆ. ಇವತ್ತು ವಟ ಸಾವಿತ್ರಿ ಪೂಜೆಯನ್ನು ನಮ್ಮಮ್ಮ ಅವರು ಮಾಡ್ತಾಯಿದ್ರು. ಇವತ್ತಿನ ದಿನ ಈ ರೀತಿ ನನ್ನ ಡೇ ಇತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.